ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, ಅಪವರ್ತನಗಳು ಮತ್ತು ಗುಣಕಗಳು, ಇದ್ರ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 40 ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 41ರಿಂದ 50ವರೆಗೂ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ಕ್ವಶನ್ ನೋಡಿ, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಫ್ರಮ್ 70 to 100? 70ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದಾನೆ. ಆಯ್ತಾ? ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅದು ಇನ್ನೊಂದು ನಂಬರ್ ಇಂದ ಡಿವೈಡ್ ಆಗಲ್ಲ. ಇನ್ನೊಂದು ನಂಬರ್ ಇಂದ ಡಿವೈಡ್ ಆಗಲ್ಲ ಅಂದ್ರೆ ಅದನ್ನ ಪ್ರೈಮ್ ನಂಬರ್ ಅಂತ ಕರಿತೀವಿ. ಆಯ್ತಾ? ಅವನು ಕೇಳಿರೋದು 70 ಇಂದ 100 ವರೆಗೂ. ಆಯ್ತಾ? ಫಸ್ಟ್ ಒನ್ 71 ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಆಯ್ತಾ? ಅದಾದ್ಮೇಲೆ 73 ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಅದಾದ್ಮೇಲೆ 79 ಆಯ್ತಾ, ಅದು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಅದಾದ್ಮೇಲೆ ಮುಗೀತು. ನೆಕ್ಸ್ಟ್ 83 ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ ಇದು. ಆಯ್ತಾ? 89 ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಅದಾದ್ಮೇಲೆ ಒಂದೇ ಒಂದಿದೆ 97. ಆಯ್ತಾ? ಇವಿಷ್ಟು ನಂಬರು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ, ಅದಕ್ಕೆ ಇದನ್ನ ಪ್ರೈಮ್ ನಂಬರ್ ಅಂತ ಕರೀತಾರೆ. ಆಯ್ತಾ? ನೋಡಿ, 70 ಇಂದ 80 ವರೆಗೂ 3 ನಂಬರ್ ಇದೆ. ಆಯ್ತಾ? 80 ಇಂದ 90 ವರೆಗೂ 2 ನಂಬರ್ ಇದೆ. ಅದಾದ್ಮೇಲೆ 1 ನಂಬರ್ ಇದೆ. ಆಯ್ತಾ? ಇದನ್ನ ಬರ್ದು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು ನೀವು. ಆಯ್ತಾ? 70 ಇಂದ 80 ಅಂದ್ರೆ 3 ನಂಬರ್ ಇರೋದು, 80 ಇಂದ 90 ಅಂದ್ರೆ 2 ನಂಬರ್ ಇರೋದು. ಆಯ್ತಾ? 90 ಇಂದ 100 ಅಂದ್ರೆ 1 ನಂಬರ್ ಇರೋದು. ಈ ರೀತಿ ಬರ್ದು ಮಕ್ಕಳು ಪ್ರಾಕ್ಟೀಸ್ ಮಾಡಿರ್ಬೇಕು. ಆಯ್ತಾ? ನೋಡಿದ ತಕ್ಷಣ ಹೇಳ್ಬೇಕು ಹಿಂಗೆ ಇಷ್ಟು ನಂಬರ್ ಇದೆ ಅನ್ಬಿಟ್ಟು. ಆಯ್ತಾ? ಕ್ವಶನ್ ನಂಬರ್ 41ಗೆ ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ. ನೋಡಿ, ಪ್ರೈಮ್ ನಂಬರ್ ಅಂದ್ರೆ ಇದೊಂಥರ ನೀವೆಲ್ಲ ನೋಡಿದ್ರ ಪ್ರೈಮ್ ಮೂವೀಸು, ಆಯ್ತಾ, ಮತ್ತೆ ಪ್ರೈಮ್ ಸಿನಿಮಾಸು. ಪ್ರೈಮ್ ನಂಬರ್ಸ್ ಅಂದ್ರೆ ಏನೋ ವಿಶೇಷವಾಗಿ, ಆಯ್ತಾ, ಇನ್ನೊಂದು ನಂಬರ್ ಇಂದ ಡಿವೈಡ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನೊಂದು ಮಾತು ಕೇಳಲ್ಲ ಅಂತ, ಇನ್ನೊಬ್ರು ಮಾತು ಕೇಳಲ್ಲ, ತಮ್ಮ ಸ್ವಂತ ಬುದ್ಧಿ ಯೂಸ್ ಮಾಡ್ತಾರೆ. ಆ ತರ ವ್ಯಕ್ತಿತ್ವ ಇದ್ರು ಅವ್ರನ್ನ ಪ್ರೈಮ್ ನಂಬರ್ಸ್, ಪ್ರೈಮ್ ಪರ್ಸನ್ ಅಂತ ಹೇಳ್ಬೋದು. ಆಯ್ತಾ? ತಮ್ಮ ಸ್ವಂತ ಬುದ್ಧಿಯಿಂದ, ಆಯ್ತಾ, ಇನ್ನೊಬ್ರು ಮಾತು ಕೇಳದಂತೆ ಯಾರು ಬದುಕ್ತಾ ಇದ್ದಾರೋ ಅವ್ರನ್ನ ಪ್ರೈಮ್ ನಂಬರ್ಸ್ ಅಂತ ಅಥವಾ ಪ್ರೈಮ್ ಪರ್ಸನ್ ಅಂತ ಕೇಳ್ಬೋದು. ಒಂದು ಸುಮಾರು ಜನ ಏನೇನ್ ಮಾಡ್ತಾರೆ ಅಂದ್ರೆ, ಅವನು ಹೇಳ್ದ, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂದ್ಬಿಟ್ಟು ಏನೊಂದು ಜೀವನದಲ್ಲಿ ಏನೇನೋ ಒಂದು ಡಿಸಿಷನ್ ತಗೋಬಿಡ್ತಾರೆ. ಯಾವಾಗ್ಲೂ ಎಲ್ಲಾರ ಮಾತು ಕೇಳ್ಬೇಕು, ಎಲ್ಲಾರ ಸಜೆಷನ್ 2 ಕಿವಿ ಕೊಟ್ಟು ಕೇಳ್ಬೇಕು. ಆಯ್ತಾ? ಎಲ್ಲಾರ ಸಜೆಷನ್ ಕಿವಿ ಕೊಟ್ಟು ಕೇಳ್ಬೇಕು. ಆಯ್ತಾ? ನಿಮ್ಮ ಡಿಸಿಷನ್ ತಗೋಬೇಕಾದ್ರೆ ನಿಮ್ಮ ಮನ್ಸ್ ಮಾತು ಕೇಳ್ಬೇಕು. ಆ ತರ ಆದ್ರೆ 100% ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಕ್ವಶನ್ ನಂಬರ್ 42 ನೋಡಿ. ಕ್ವಶನ್ ನಂಬರ್ 42 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ರೆ. ಆಯ್ತಾ? ಇದಕ್ಕೆ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಏನ್ ಕೇಳಿದಾನೆ? ಆಪ್ಷನ್ ಡಿ ಅಲ್ಲಿ, ಆಯ್ತಾ, 143 ಇಸ್ ಎ ಪ್ರೈಮ್ ನಂಬರ್ ಅಂತ ಹೇಳಿದಾನೆ. ಆಯ್ತಾ? 143ನ ಇದನ್ನ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದಾನೆ. ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ದಾರೆ. ಆಯ್ತಾ? ಈ ಸ್ಟೇಟ್ಮೆಂಟ್ ರಾಂಗು, ಈ ಸ್ಟೇಟ್ಮೆಂಟ್ ತಪ್ಪು. ಯಾಕೆಂದ್ರೆ 143 1ರಿಂದ ಡಿವೈಡ್ ಆಗುತ್ತೆ. ಆಯ್ತಾ? ಪುನಃ 143 11ರಿಂದನೂ ಡಿವೈಡ್ ಆಗುತ್ತೆ, 11ರಿಂದನೂ ಡಿವೈಡ್ ಆಗುತ್ತೆ. ಪುನಃ 13ರಿಂದನೂ ಡಿವೈಡ್ ಆಗುತ್ತೆ 143. ಆಯ್ತಾ? ಮತ್ತೆ 143 ಇಂದನೂ ಡಿವೈಡ್ ಆಗುತ್ತೆ. ಆಯ್ತಾ? ಇದಕ್ಕೆ 4 ಫ್ಯಾಕ್ಟರ್ಸ್ ಇದೆ. ಆದ್ರಿಂದ ಇದು ಪ್ರೈಮ್ ನಂಬರ್ ಅಲ್ಲ, ಇದು ಏನು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ. ಆಯ್ತಾ? ಪ್ರೈಮ್ ನಂಬರ್ ಅಂದ್ರೆ 2 ಫ್ಯಾಕ್ಟರ್ ಇರಬೇಕು. ಪ್ರೈಮ್ ನಂಬರ್ ಅಂದ್ರೆ 2 ಫ್ಯಾಕ್ಟರ್ ಇರಬೇಕು. ಇದಕ್ಕೆ ಮೋರ್ ದನ್ 2 ಫ್ಯಾಕ್ಟರ್ಸ್ ಇದೆ, 2ಕ್ಕಿಂತ ಹೆಚ್ಚಿದೆ. ಆದ್ರಿಂದ ಇದು ಪ್ರೈಮ್ ನಂಬರ್ ಅಲ್ಲ. ಆಯ್ತಾ? ಅವನು ಪ್ರೈಮ್ ನಂಬರ್ ಅಂತ ಹೇಳಿದ್ದಾನೆ. ಸೊ ಇದು ಸ್ಟೇಟ್ಮೆಂಟ್ ರಾಂಗ್. ಆಯ್ತಾ? ಕ್ವಶನ್ ಏನ್ ಕೇಳಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಇದು ನಾಟ್ ಕರೆಕ್ಟ್. ಆಯ್ತಾ? ಇದು ತಪ್ಪಾದ ಹೇಳಿಕೆ. ಇಲ್ಲಿ ನಿಲ್ಲಿಸ್ತೀನಿ. ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 42ಗೆ ಆಪ್ಷನ್ ಡಿ ಬರುತ್ತೆ. ಈಗ ಫಸ್ಟ್ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? 0 ಇಸ್ ಎ ಮಲ್ಟಿಪಲ್ ಆಫ್ ಎವ್ರಿ ನಂಬರ್ ಅಂತ ಹೇಳಿದ್ರೆ, 0 ಪ್ರತಿ ಸಂಖ್ಯೆ ಗುಣಕವಾಗಿದೆ ಅಂತ. ಅದು ಟ್ರೂ ಇದೆ. ಆಯ್ತಾ? ನೋಡಿ, 2 ಇಂಟು 0 ಅಂದ್ರೆ 0 ಬರುತ್ತೆ. ಇದು ಪ್ರತಿ ನಂಬರ್. ಅಥವಾ 3 ಇಂಟು 0 ಅಂದ್ರೆ 0 ಬರುತ್ತೆ. ಆಯ್ತಾ? ನೆಕ್ಸ್ಟ್ 99 ಇಂಟು 0 ಅಂದ್ರೆ 0 ಬರುತ್ತೆ. ಆಯ್ತಾ? 0 ಇಸ್ ಎ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ಆಯ್ತಾ? ಎಲ್ಲದಕ್ಕೂ 0 ಬರುತ್ತೆ. 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಅದಕ್ಕೆ ಜೀವನದಲ್ಲಿ ಹೇಳಿದ್ದು 0 ಜೊತೆಲಿ ಗುದ್ದಾಡಕ್ ಹೋಗ್ಬಾರ್ದು. ಆಯ್ತಾ? ಯಾವತ್ತೇ ಆಗ್ಲಿ 0 ಅಂದ್ರೆ ಜೀವನದಲ್ಲಿ ಅವ್ರಿಗೆ ಕಳ್ಕೊಳಕ್ ಏನು ಇಲ್ವೋ ಅವ್ರನ್ನ 0 ಅಂತ ಹೇಳ್ಬೋದು. ಅಂತವ್ರ ಜೊತೆಲಿ ಯಾವತ್ತೂ ಗುದ್ದಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನೀವು 0 ಆಗ್ಬಿಡ್ತೀರಾ. ನೋಡಿ, ನೀವು 2 ರೂಪಾಯಿ ಇರ್ತೀರಾ, ಇವನ್ ಜೊತೆ ಗುದ್ದಾಡಿದ್ರೆ 0 ಆಗ್ಬಿಡ್ತೀರಾ. ಇವನ ಹತ್ರ ಕಳ್ಕೊಳಕ್ ಏನು ಇಲ್ಲ, 0 ಹತ್ರ ಕಳ್ಕೊಳಕ್ ಏನು ಇಲ್ಲ. ಇವ್ರ ಜೊತೆ ಏನಾದ್ರು ಗುದ್ದಾಡಿದ್ರೆ ನೀವು 0 ಆಗ್ಬಿಡ್ತೀರಾ. ನೋಡಿ, 99 ನಿಮ್ಮ ಹತ್ರ 99 ರೂಪೀಸ್ ಇದೆ, 0 ಜೊತೆಲಿ ಗುದ್ದಾಡಿದ್ರೆ ನೀವು 0 ಆಗ್ಬಿಡ್ತೀರಾ. ಅದಕ್ಕೆ ಹೇಳಿದ್ರು, ಲೈಫಲ್ಲಿ ಯಾರ ಹತ್ರ ಕಳ್ಕೊಳಕ್ಕೆ ಏನು ಇಲ್ವೋ ಅವ್ರ ಹತ್ರ ಗುದ್ದಾಡಕ್ ಹೋಗ್ಬಾರ್ದು, ಫೈಟ್ ಮಾಡಕ್ ಹೋಗ್ಬಾರ್ದು. ಆದ್ರೆ ಫೈಟ್ ಮಾಡಿದ್ರೆ ಏನಾಗುತ್ತೆ? ಅವರು 0 ಆಗ್ಬಿಡ್ತಾರೆ. ಆಯ್ತಾ? ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ,
1 ಈಸ್ ದ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಹೇಳಿದ್ರೆ ಆಯ್ತಾ. 1 ಈಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಹೇಳಿದ್ರೆ ಹೌದು ಆಯ್ತಾ. ಪ್ರತಿಯೊಂದು ನಂಬರ್ನು 1 ಇಂದ ಡಿವೈಡ್ ಮಾಡ್ಬೋದು ಆಯ್ತಾ. ನಂಬರ್ 2 ಅನ್ನು 1 ಇಂದ ಡಿವೈಡ್ ಮಾಡ್ಬೋದು ಹೆಂಗೆ 1 2 2 ಆಯ್ತಾ. ನಂಬರ್ 99 1 ರಿಂದ ಡಿವೈಡ್ ಮಾಡ್ಬೋದು 1 ಇಂಟು 99 ಆಗುತ್ತೆ ಆಯ್ತಾ. ಸೊ ಪ್ರತಿಯೊಂದು ನಂಬರ್ನು 1 ರಿಂದ ಡಿವೈಡ್ ಮಾಡ್ಬೋದು, ಅದಕ್ಕೆ ಹೇಳ್ತಾ ಇದ್ದಾರೆ 1 ಈಸ್ ದ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಸರಿ ಇದೆ ಆಯ್ತಾ. ಒಂದು ಪ್ರತಿ ಸಂಖ್ಯೆ ಅಪವರ್ತನ ಆಗಿದೆ, ಆ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ 2 ಈಸ್ ದ ಓನ್ಲಿ ಈವನ್ ನಂಬರ್ ವಿಚ್ ಇಸ್ ಎ ಪ್ರೈಮ್. 2 ಈಸ್ ದ ಓನ್ಲಿ ಈವನ್ ನಂಬರ್ ವಿಚ್ ಇಸ್ ಪ್ರೈಮ್ ಆಯ್ತಾ. ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆಯಲ್ಲಿ ನಂಬರ್ 2 ಇದೆಯಲ್ಲ, ನಂಬರ್ 2 ಒಂದೇ ಇರೋದು ಪ್ರೈಮ್ ನಂಬರ್ ಅಲ್ಲಿ. ಸಮ ಸಂಖ್ಯೆ ಅಥವಾ ಈವನ್ ನಂಬರು ಪ್ರೈಮ್ ನಂಬರ್ ಸಿಸ್ಟಮ್ ಅಲ್ಲಿ ಒಂದೇ ಇರೋದು, ಅದು 2 ಆಗಿರುತ್ತೆ. ಮತ್ತೆ ಇದನ್ನ ಏನಾದ್ರು ಅತ್ಯಂತ ಚಿಕ್ಕ ಪ್ರೈಮ್ ನಂಬರ್, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತಾನು ಕರೀತಾರೆ ಆಯ್ತಾ. ಆಪ್ಷನ್ ಎ ಕರೆಕ್ಟ್ ಇದೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ ಆಪ್ಷನ್ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಆಪ್ಷನ್ ಬಿ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಆಪ್ಷನ್ ಸಿ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಆಪ್ಷನ್ ಡಿ ಸ್ಟೇಟ್ಮೆಂಟ್ ರಾಂಗ್ ಇದೆ. ಕ್ವಶನ್ ನಂಬರ್ 42ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 43 ನೋಡಿ. ಕ್ವಶನ್ ನಂಬರ್ 43 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಾಮನ್ ಫ್ಯಾಕ್ಟರ್ ಆಫ್ 18 and 24. ಕನ್ನಡದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು 18 ಮತ್ತು 24ರ ಸಾಮಾನ್ಯ ಅಪವರ್ತನವಲ್ಲ ಅಂತ ಕೇಳಿದ್ದಾರೆ ಆಯ್ತಾ. 4 ಆಪ್ಷನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಅಂತ ಕೊಟ್ಬಿಟ್ಟು ಇದರಲ್ಲಿ 18 ಮತ್ತು 24ರದ್ದು ಯಾವುದು ಕಾಮನ್ ಫ್ಯಾಕ್ಟರ್ ಅಲ್ಲ, ಸಾಮಾನ್ಯ ಅಪವರ್ತನವಲ್ಲ ಅಂತ ಕೇಳಿದ್ದಾರೆ ಆಯ್ತಾ. ಫಸ್ಟ್ ಏನ್ ಮಾಡಿ 18ರದ್ದು ಕಾಮನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ. 18 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? 18 1 ರಿಂದ ಡಿವೈಡ್ ಆಗುತ್ತೆ, 18 2 ಇಂದ ಡಿವೈಡ್ ಆಗುತ್ತೆ, 18 3 ಇಂದ ಡಿವೈಡ್ ಆಗುತ್ತೆ ಆಯ್ತಾ. 4 ಇಂದ ಆಗಲ್ಲ, 4 4 16 4 5 20, 4 ಇಂದ ಆಗಲ್ಲ, 5 ಇಂದ ಆಗಲ್ಲ, 6 1 6 6 2 12 6 3 18, 18ರಿಂದ ಡಿವೈಡ್ ಆಗುತ್ತೆ, ಅಲ್ಲ ಸಾರಿ 6 ಇಂದ 6 3 18 ಆಯ್ತಾ. ನಂಬರ್ 6 ಇಂದ ಡಿವೈಡ್ ಆಗುತ್ತೆ, ಇದು ನಂಬರ್ 6 ಇಂದ ಡಿವೈಡ್ ಆಗುತ್ತೆ. ನಂಬರ್ 7 ಇಂದ ಆಗಲ್ಲ, ನಂಬರ್ 8 ಇಂದ ಆಗಲ್ಲ, 9 ಇಂದ ಆಗುತ್ತೆ, 9 1 9 9 18 9 ಇಂದ ಆಗುತ್ತೆ ಆಯ್ತಾ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ, ಯಾಕಂದ್ರೆ ಹೈಯೆಸ್ಟ್ ನಂಬರ್ 9 ಮಾತ್ರ ಕೊಟ್ಟಿರೋದು. ನೋಡಿ 2 3 6 9 ಅಂತ ಕೊಟ್ಟಿದ್ದಾನೆ, ಇಲ್ಲಿ ಸ್ಟಾಪ್ ಮಾಡಿ ಸಾಕು. ಇನ್ನ ಬರುತ್ತೆ, ಇಲ್ಲಿ ಸ್ಟಾಪ್ ಮಾಡಿ ಸಾಕು, ಎಲ್ಲ ಪೂರ್ತಿ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. 2 3 6 9 ಆಯ್ತಾ. ಈ ರೀತಿ ನೀವು ಟೈಮ್ನ ಕಡಿಮೆ ಟೈಮಲ್ಲಿ ಆನ್ಸರ್ ಮಾಡಬೇಕು, ಸುಮ್ಮನೆ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಬೇಕು ಎಲ್ಲ ಮಾಡ್ತಾ ಕೂತ್ಕೋಬೇಡಿ ಆಯ್ತಾ. ಎಕ್ಸಾಮ್ ಅಲ್ಲಿ ಏನ್ ಮಾಡಿ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾಡಿ, ಬೇಕು ಅಂದ್ರೆ ಇಲ್ಲಿ ಕಂಪ್ಲೀಟ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದ್ರಿಂದ ಆಗುತ್ತೆ? 10 ಇಂದ ಆಗಲ್ಲ, 12 ಇಂದ ಆಗಲ್ಲ ಆಯ್ತಾ, 13 ಇಂದ ಆಗಲ್ಲ, 14 ಇಂದ ಆಗಲ್ಲ, 15 ಇಂದ ಆಗಲ್ಲ, 16 ಇಂದ ಆಗಲ್ಲ, 18 ಇಂದ ಆಗುತ್ತೆ ಆಯ್ತಾ. ನೀವು ಎಕ್ಸಾಮ್ ಅಲ್ಲಿ ಮಾಡ್ಬೇಕಾದ್ರೆ ಇಲ್ಲೂ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ 24 ಯಾವ್ಯಾವ ನಂಬರ್ ಇಂದ ಇದಾಗುತ್ತೆ, ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? ಇದು ಫ್ಯಾಕ್ಟರ್ಸ್ 1 ರಿಂದ ಆಗುತ್ತೆ, 2 ರಿಂದ ಆಗುತ್ತೆ, 3 ರಿಂದ ಆಗುತ್ತೆ, 3 8s 3 ರಿಂದ ಆಗುತ್ತೆ, 4 6 24 4 ರಿಂದ ಆಗುತ್ತೆ, ಮತ್ತೆ 5 ರಿಂದ ಆಗಲ್ಲ, 6 4 24 6 ರಿಂದ ಆಗುತ್ತೆ, 7 ರಿಂದ ಆಗಲ್ಲ, 8 1 8 8 7 8 3 8 1 8 8 7 8 3 26 8 ಇಂದ ಡಿವೈಡ್ ಆಗುತ್ತೆ, 9 9 ರಿಂದ ಆಗಲ್ಲ, 10 ರಿಂದ ಆಗಲ್ಲ, 11 ರಿಂದ 12 ಇಂದ ಆಗುತ್ತೆ, 12 1 12 12 24 ಆಯ್ತಾ. ಹೇಳದ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ನೀವು, ಇವೆಲ್ಲ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗ್ಲಿ ಅನ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಆಯ್ತಾ. 12 ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? 24ರಿಂದ ಡಿವೈಡ್ ಆಗುತ್ತೆ. 18 ಇದೆಲ್ಲ ಫ್ಯಾಕ್ಟರ್ಸ್, 24 ಇದೆಲ್ಲ ಫ್ಯಾಕ್ಟರ್ಸ್ ಆಯ್ತಾ. ಈಗ ಅವ್ನು ಕೇಳೋದು ಕಾಮನ್ ಫ್ಯಾಕ್ಟರ್. ಕಾಮನ್ ಫ್ಯಾಕ್ಟರ್ ಅಂದ್ರೆ ಸಾಮಾನ್ಯ ಅಪವರ್ತನಗಳು. ಕಾಮನ್ ಯಾವ್ದಿದೆ ನೋಡಿ, 1 ಇದೆ 1 ಇದೆ, 2 ಇದೆ 2 ಇದೆ ಆಯ್ತಾ, 3 ಇದೆ 3 ಇದೆ, ಇಲ್ಲಿ ನೋಡಿ 2 ಇದೆ 2 ಇದೆ, 3 ಇದೆ 3 ಇದೆ ಕಾಮನ್ ಫ್ಯಾಕ್ಟರ್ ಆಯ್ತಾ. ಅದಾದ್ಮೇಲೆ ನೋಡಿ 6 ಇದೆ 6 ಇದೆ, 6 ಕಾಮನ್ ಫ್ಯಾಕ್ಟರ್ ಆಗುತ್ತೆ, 6 ಇದೆ, 2 3 6 ಎರಡರೂ ಕಾಮನ್ ಫ್ಯಾಕ್ಟರ್ ಆಗುತ್ತೆ, ಎರಡರಲ್ಲೂ ಕಾಮನ್ ಆಗಿ ಬರ್ತಾ ಇದೆ. ನೆಕ್ಸ್ಟ್ 9 ಬರ್ತಾ ಇಲ್ಲ, ಇದ್ರಲ್ಲಿ 9 ಇದೆ, ಇದ್ರಲ್ಲಿ 9 ಇಲ್ಲ ಆಯ್ತಾ. ಇದರಲ್ಲಿ 9 ಇದೆ, 9 ಇದೆ, ಇದ್ರಲ್ಲಿ 9 ಇಲ್ಲ, ಇದು ಕಾಮನ್ ಫ್ಯಾಕ್ಟರ್ ಅಲ್ಲ ಆಯ್ತಾ. 18 ಮತ್ತೆ 24 ಇದು ಕಾಮನ್ ಫ್ಯಾಕ್ಟರ್ ಅಲ್ಲ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 44 ನೋಡಿ. ಕ್ವಶನ್ ನಂಬರ್ 44 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಾಮನ್ ಫ್ಯಾಕ್ಟರ್ ಆಫ್ 45 and 54 ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು 45 ಮತ್ತು 54ರ ಸಾಮಾನ್ಯ ಅಪವರ್ತನವಲ್ಲ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ ಆಯ್ತಾ. ಫಸ್ಟ್ ಏನ್ ಮಾಡಿ, ಇದ್ರ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ. 45 ಫ್ಯಾಕ್ಟರ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಆಯ್ತಾ. 1 × 45 1 × 45 45 ಬರುತ್ತೆ
ಆಯಿತಾ. ಅದಾದಮೇಲೆ 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಆಗುತ್ತೆ ಆಯಿತಾ. 3 ಇಂದ ಆಗುತ್ತೆ, 3 1s ಆಯಿತಾ, 3 5s 45. ನೆಕ್ಸ್ಟ್ 4 ಇಂದ ಆಗಲ್ಲ, 5 ಇಂದ ಆಗುತ್ತೆ, 5 9s 5 9 5 9 45 ಆಯಿತಾ. ಅದಾದಮೇಲೆ 6 ಆಗಲ್ಲ, 7 ಆಗಲ್ಲ, 8 ಆಗಲ್ಲ, 9 ಆಗುತ್ತೆ, 9 5 45 ಆಯಿತಾ. ಇಲ್ಲಿ ಪಲ್ಟಿ ಹೊಡೆದೈತೆ ನೋಡಿ, 5 ಇಂಟು 9 9 ಇಂಟು 5 ಪಲ್ಟಿ ಹೊಡೆದೈತೆ. ಈ ರೀತಿ ಪಲ್ಟಿ ಹೊಡೆದಾಗ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು 45 ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ, ಬರ್ಕೊಳ್ಳಿ. ಫ್ಯಾಕ್ಟರ್ಸ್ ಏನಾಗುತ್ತೆ, 45 ಫ್ಯಾಕ್ಟರ್ಸು, 45 ಫ್ಯಾಕ್ಟರ್ಸ್ ಏನಾಗುತ್ತೆ, ಫ್ಯಾಕ್ಟರ್ಸ್ ಆಫ್ 45 ಏನಾಗುತ್ತೆ, ಆರಾಮಾಗಿ 1 3 5 9 ಪುನಃ 5 9 ರಿಪೀಟ್ ಆಗಿದೆ, 15 45 ಆಯ್ತಾ. ಅದಾದ್ಮೇಲೆ 54 ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಎಲ್ಲಿ ಬರೀತೀರಾ, ಇಲ್ಲಿ ಜಾಗ ಇಲ್ಲ. 54 ಫ್ಯಾಕ್ಟರ್ಸು ಎಲ್ಲಿ ಫೈಂಡ್ ಔಟ್ ಮಾಡ್ತೀರಾ? ಆಯ್ತು, ಬರ್ಕೊಂಡಾಯ್ತು. ನಾನು ಇದನ್ನ ಅಳಿಸ್ಬಿಟ್ಟು ಇಲ್ಲೇ 54 ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀನಿ ಆಯ್ತಾ. ಈಗ 54 ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀನಿ. 54 1 ಡಿವೈಡ್ ಆಗುತ್ತೆ, 1 ಇಂಟು 54 ಆಗುತ್ತೆ. ಅದಾದ್ಮೇಲೆ 2 ಇಂದ ಆಗುತ್ತೆ, 2 2s 2 7s 54. 3 ಇಂದ ಆಗುತ್ತೆ, 5 9 3 ಇಂದ ಆಗುತ್ತೆ, 3 1s 3 8s 54. 4 ಇಂದ ಆಗುತ್ತಾ, 4 ಇಂದ ಆಗಲ್ಲ, 5 ಇಂದ ಆಗಲ್ಲ, 6 ಇಂದ ಆಗುತ್ತೆ, 6 9s 54. ನೆಕ್ಸ್ಟು 6 ಇಂದ ಆಗಲ್ಲ, 7 ಇಂದ ಆಗಲ್ಲ, 9 ಇಂದ ಆಗುತ್ತೆ, 9 ಇಂಟು 6 9 54. ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ಫಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯ್ತಾ. ಇಲ್ಲಿ ನೋಡಿ, 6 ಇಂಟು 9 9 ಇಂಟು 6 6 ಇಂಟು 9 9 ಇಂಟು 6 ಪಲ್ಟಿ ಹೊಡೆದೈತೆ. ಪಲ್ಟಿ ಹೊಡೆದಾಗ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು 54 ಫ್ಯಾಕ್ಟರ್ಸ್ ಬರ್ಕೊಳ್ಳಿ. ಫ್ಯಾಕ್ಟರ್ಸ್ ಆಫ್ 54 ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನೋಡಿ, 1 2 3 6 9 ಪುನಃ 6 9 ರಿಪೀಟ್ ಆಗಿದೆ, 18 27 ಅದಾದಮೇಲೆ 54 ಆಯಿತಾ. ಅದಾದಮೇಲೆ 54 ಸ್ವಲ್ಪ ಮೇಲ್ಗಡೆ ಬರೀತೀನಿ ಆಯಿತಾ, ಇಲ್ಲೇ ಬರಿಬೋದು 54 ಆಯಿತಾ. ಅವ್ನು ಕೇಳಿರೋದು ಈ ಕಾಮನ್ ಫ್ಯಾಕ್ಟರ್ ಯಾವುದಲ್ಲ ಅಂತ. 3 ಇದೆಯಾ, 3 ಕಾಮನ್ ಫ್ಯಾಕ್ಟರಾ, 3 ಕಾಮನ್ ಫ್ಯಾಕ್ಟರ್ 3 ಎರಡರಲ್ಲೂ ಕಾಮನ್ ಆಗಿ ಬರ್ತಾ ಇದೆ ಆಯಿತಾ. ಅದಾದಮೇಲೆ ಏನಿದೆ 9, ಓಕೆ. ಅದಾದಮೇಲೆ 9 ಕಾಮನ್ ಫ್ಯಾಕ್ಟರಾ, 9 ಹೌದು, ಇದರಲ್ಲೂ ಕಾಮನ್ ಆಗಿದೆ, ಇದರಲ್ಲೂ ಕಾಮನ್ ಆಗಿದೆ, 9 ಕಾಮನ್ ಆಗಿದೆ. ಮತ್ತೆ 1 ಇದೆ ನೋಡಿ, ಇದರಲ್ಲೂ ಕಾಮನ್ ಇದೆ, ಇದ್ರ ಕಾಮನ್ ಇದೆ 1 ಆಯಿತಾ. 15 ನೋಡಿ, 15 ಇದರಲ್ಲಿದೆ, 15 ಇದರಲ್ಲಿದೆ, ಇದರಲ್ಲಿಲ್ಲ, ಇದರಲ್ಲಿದೆ, ಇದರಲ್ಲಿಲ್ಲ. ಸೊ ಇದು ಇಟ್ ಈಸ್ ನಾಟ್ ಎ ಕಾಮನ್ ಫ್ಯಾಕ್ಟರ್, ಇದು ಸಾಮಾನ್ಯ ಅಪವರ್ತನವಲ್ಲ ಆಯ್ತಾ. ಕ್ವಶನ್ ನಂಬರ್ 44ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45 ಅಲ್ಲಿ 30 ಮತ್ತೆ 36 ಎಷ್ಟು ಕಾಮನ್ ಫ್ಯಾಕ್ಟರ್ಸ್ನ ಹೊಂದಿವೆ ಅಂತ ಕೇಳಿದರೆ ಆಯ್ತಾ. 30 ಮತ್ತೆ 36 ಎಷ್ಟು ಸಾಮಾನ್ಯ ಅಪವರ್ತನಗಳನ್ನ ಹೊಂದಿದೆ ಅಂತ ಕೇಳಿದರೆ, ಅದಕ್ಕೇನು ಮಾಡಿ, 30 ಮತ್ತೆ 36 ಎರಡು ಕಾಮನ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಕಾಮನ್ ಫ್ಯಾಕ್ಟರ್ಸ್ ಅಲ್ಲ, ಫಸ್ಟ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ, ಆಮೇಲೆ ಕಾಮನ್ ಫ್ಯಾಕ್ಟರ್ಸ್ನ ಮಾರ್ಕ್ ಮಾಡಿ. 30 ಹೆಂಗೆ ಮಾಡೋದು, 1 ಇಂದ ಡಿವೈಡ್ ಆಗುತ್ತೆ, 1ರಿಂದ ಎಲ್ಲ ನಂಬರು ಡಿವೈಡ್ ಆಗುತ್ತೆ, 1 ಇಂಟು 30 30 ಆಯ್ತಾ. ನೆಕ್ಸ್ಟ್ 2 ಇಂದ ಆಗುತ್ತೆ, 2 15 30. ನೆಕ್ಸ್ಟ್ 3 ಇಂದ ಆಗುತ್ತೆ, 3 10s 30. ನೆಕ್ಸ್ಟ್ 4 ಇಂದ ಆಗಲ್ಲ, 5 ಇಂದ ಆಗುತ್ತೆ, 5 6 30. ನೆಕ್ಸ್ಟ್ 6 ಇಂದ ಆಗುತ್ತೆ, 6 5 30. ಇಲ್ಲಿ ಅಣ್ಣ ಪಲ್ಟಿ ಹೊಡೆದಿದ್ದಾನೆ, 5 ಇಂಟು 6 6 ಇಂಟು 5 ಆಯ್ತಾ. ಅಣ್ಣ ಇಲ್ಲಿ ಪಲ್ಟಿ ಹೊಡೆದಿದ್ದಾನೆ, 5 ಇಂಟು 6 6 ಇಂಟು 5 6 ಇಂಟು 5. ಇಲ್ಲಿ ಸ್ಟಾಪ್ ಮಾಡಿ, ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅದ್ರ ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ. ಫ್ಯಾಕ್ಟರ್ಸ್ ಆಫ್ 30, ಫ್ಯಾಕ್ಟರ್ಸ್ ಆಫ್ 30ನ ಬರ್ಕೊಳ್ಳಿ ಆಯ್ತಾ. ಫಸ್ಟ್ ಬರ್ದ್ಬಿಡೋಣ ಇರಪ್ಪ. 1 2 3 5 6 5 6 ರಿಪೀಟ್ ಆಗಿದೆ. ನೆಕ್ಸ್ಟು 10
15 30 ಆಯ್ತಾ. ಅದೇ ರೀತಿ 36 ಫೈಂಡ್ ಔಟ್ ಮಾಡಿ. 1 ಇಂಟು 36 ನೆಕ್ಸ್ಟು 2 ಇಂದ ಆಗುತ್ತೆ. 2 1s 2 8s 36. 3 ಇಂದ ಆಗುತ್ತೆ. 3 1s 3 2s 36. 4 ಇಂದ ಆಗುತ್ತೆ. 4 9s 9 9 36. 5 ಇಂದ ಆಗಲ್ಲ. 6 ಇಂದ ಆಗುತ್ತೆ. 6 6 36. 6 6 ಅಣ್ಣ ಒಬ್ಬನೇ ಪಲ್ಟಿ ಹೊಡೆದವನು ಇಲ್ಲಿ ಆಯ್ತಾ. ಇದರಲ್ಲಿ ಅಣ್ಣ ಒಬ್ಬನೇ ಪಲ್ಟಿ ಹೊಡೆದಿದ್ದಾನೆ. 6 ಇಂಟು 6 ಬಂದಾಗ ಸ್ಟಾಪ್ ಮಾಡಿ ಆಯ್ತಾ. ಇಲ್ಲಿ ನೋಡಿ 5 ಇಂಟು 6 6 ಇಂಟು 5 ಬಂದಾಗ ಸ್ಟಾಪ್ ಮಾಡಿ. ಇಲ್ಲಿ ಸೇಮ್ ನಂಬರ್ ರಿಪೀಟ್ ಆಗಿದೆ, ಸೇಮ್ ನಂಬರು ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಸ್ಟಾಪ್ ಮಾಡಿ ಆಯ್ತಾ. ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈ ಎರಡು ಕಾನ್ಸೆಪ್ಟ್ ನೆನಪಿದ್ರೆ ಯಾವ ಲೆಕ್ಕ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ನೋಡಿ 6 ಇಂಟು 6 ಸೇಮ್ ನಂಬರ್ ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಸ್ಟಾಪ್ ಮಾಡಿ. ಇಲ್ಲಿ 5 ಇಂಟು 6 6 ಇಂಟು 5 ಅಣ್ಣ ಪಲ್ಟಿ ಹೊಡೆದಿದ್ದಾನೆ, ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ಫ್ಯಾಕ್ಟರ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಇದು ಯಾವುದೇ ಕ್ವಶನ್ ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ ಆಯ್ತಾ. ನೆಕ್ಸ್ಟ್ ಇದ್ರ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫ್ಯಾಕ್ಟರ್ಸ್ ಆಫ್ 36 ಏನಿದೆ? 1 2 3 4 1 2 3 4 ಆಯ್ತಾ. ಅದಾದ್ಮೇಲೆ 6 ಇದೆ. ಅದಾದ್ಮೇಲೆ 9 12 18 16 9 12 18 9 12 18 36 ಆಯ್ತಾ. 36 ಕೆಳಗಡೆ ಬರ್ಕೋತೀನಿ ಆಯ್ತಾ. ಈಗ ಅವ್ನು ಕೇಳಿರೋದು ಕಾಮನ್ ಫ್ಯಾಕ್ಟರ್, ಸಾಮಾನ್ಯ ಅಪವರ್ತನಗಳು ಎಷ್ಟಿದೆ ನೋಡಿ. 1 1 ಕಾಮನ್ ಫ್ಯಾಕ್ಟರು, 2 2 3 3 ಅದಾದ್ಮೇಲೆ 6 6 ಅದಾದ್ಮೇಲೆ 10 ಇಲ್ಲ 15 ಇಲ್ಲ 30 ಇಲ್ಲ. ಎಷ್ಟಿದೆ ಫ್ಯಾಕ್ಟರು? 1 2 3 4 ಆಯ್ತಾ. 4 ಕಾಮನ್ ಫ್ಯಾಕ್ಟರ್ ಇದೆ. 4 ಕಾಮನ್ ಫ್ಯಾಕ್ಟರ್ ಇದೆ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 46 ಅದ್ರಲ್ಲಿ ಏನ್ ಕೇಳಿದ್ದೇನೆ ಅಂದ್ರೆ ನಂಬರ್ 24 ಮತ್ತೆ 40 ಎಷ್ಟು ಕಾಮನ್ ಫ್ಯಾಕ್ಟರ್ಸ್ ನ ಹೊಂದಿವೆ ಆಯ್ತಾ. ನಂಬರ್ 24 ಮತ್ತೆ 40 ಎಷ್ಟು ಸಾಮಾನ್ಯ ಅಪವರ್ತನಗಳನ್ನ ಹೊಂದಿವೆ ಅಂತ ಕೇಳಿದ್ರೆ ಫಸ್ಟ್ ಕಾಮನ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ. ಕಾಮನ್ ಫ್ಯಾಕ್ಟರ್ಸ್ ಅಲ್ಲ, ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ. ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಆದ್ಮೇಲೆ ಕಾಮನ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. 24 1 ಇಂಟು 24 24 2 1s 2 2s 24 3 ಇಂದ ಆಗುತ್ತೆ. 3 8s 24 4 ಇಂದ ಆಗುತ್ತೆ. 4 6 24 5 ಇಂದ ಆಗಲ್ಲ. 5 ಇಂದ ಆಗಲ್ಲ. 6 ಇಂದ ಆಗುತ್ತೆ. 6 4 24 ಆಯ್ತಾ. ಅಣ್ಣ ಇಲ್ಲಿ ಪಲ್ಟಿ ಹೊಡೆದಿದ್ದಾನೆ. 4 ಇಂಟು 6 6 ಇಂಟು 4 4 ಇಂಟು 6 6 ಇಂಟು 4 ಅಣ್ಣ ಇಲ್ಲಿ ಪಲ್ಟಿ ಹೊಡೆದಿದ್ದಾನೆ, ಇಲ್ಲಿ ಸ್ಟಾಪ್ ಮಾಡಿ. ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಇದ್ರ ಫ್ಯಾಕ್ಟರ್ಸ್ ನ ಬರ್ಕೊಳ್ಳಿ. ಫ್ಯಾಕ್ಟರ್ಸ್ ಆಫ್ 24 ಇಲ್ಲಿ ಬರ್ಕೊಳ್ಳಿ. ಏನಿದೆ? 1 2 3 4 6 ಆಯ್ತಾ. ಪುನಃ 4 6 ರಿಪೀಟ್ ಆಗಿದೆ. 8 12 24 ಆಯ್ತಾ. ನೆಕ್ಸ್ಟ್ ಇದ್ರ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ. 1 ಇಂಟು 40 40 ಆಯ್ತಾ. 40 ಅಂದ್ರೆ ಗೊತ್ತಲ್ಲ, ಚಿಕ್ಕ ಮಕ್ಳು ಪಾಟಿ ಮಾಡ್ಕೊತಾರಲ್ಲ, ಆ ಪಾಟಿ ಆಯ್ತಾ. ಸರಿಯಾಗಿ ಏನಾರ ನೀವು ಆಯ್ತಾ ಟೇಬಲ್ಸ್ ಕಲ್ತ್ಕೊಂಡು ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು 200 ವರೆಗೂ ಪ್ರೈಮ್ ನಂಬರ್ ಕಲ್ತ್ಕೊಂಡು ನೀಟಾಗಿ ಪ್ರತಿಯೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಆಯ್ತಾ ಕ್ವಶನ್ ಪೇಪರ್ ಪಾಟಿ ಮಾಡ್ಕೊಳ್ಳುತ್ತೆ. ನಿಮ್ದು ನವೋದಯ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಬರುತ್ತಲ್ಲ, ಕ್ವಶನ್ ಪೇಪರ್ ಅಲ್ಲಿರೋ ಮ್ಯಾಥ್ಸ್ ಪಾಟಿ ಮಾಡ್ಕೊಳ್ಳುತ್ತೆ ಆಯ್ತಾ. ಅದಕ್ಕೆ ಹೇಳಿದ್ದು ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ಬೇಕಾದ್ರೆ ರೂಲ್ ನಂಬರ್ 1 ಅದೇನಪ್ಪಾ ಅಂದ್ರೆ ಫಸ್ಟ್ ಕ್ವಶನ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಾದ್ಮೇಲೆ ಸೆಕೆಂಡ್ ಕ್ವಶನ್ಗೆ ಹೋಗಿ, ಸೆಕೆಂಡ್ ಕ್ವಶನ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಾದ್ಮೇಲೆ ಥರ್ಡ್ ಕ್ವಶನ್ಗೆ ಹೋಗಿ ಆಯ್ತಾ. ಈ ರೀತಿ ಪ್ರೊಸೀಜರ್ ಫಾಲೋ ಮಾಡಿ ಆಯ್ತಾ. ನೀವೇನಾರ ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 114 ನೀಟಾಗಿ ನಾ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ ಆಯ್ತಾ. ನೀವು ಎಕ್ಸಾಮ್ ಹಾಲ್ಗೆ ಏನಾರ ಹೋದ್ರೆ, ಸೈನಿಕ್ ಸ್ಕೂಲ್ ಅಥವಾ ನವೋದಯ ಸ್ಕೂಲ್ ಎಕ್ಸಾಮ್ ಹಾಲ್ ಏನಾರ ಹೋದ್ರೆ
ನೀವಲ್ಲ, ಆ ಕ್ವಶನ್ ಪೇಪರ್ ಪಾಟಿ ಮಾಡ್ಕೊಳ್ಳುತ್ತೆ. ಆ ರೀತಿ ರೆಡಿ ಆಗ್ಬೋದು ನೀವು, ಆಯ್ತಾ? ಆ ರೀತಿ ರೆಡಿಯಾಗಿ ಪಾಟಿ ಪಾಟಿ 1 ಇಂಟು ಪಾಟಿ ಪಾಟಿ, 2 ಇಂಟು 20 ಪಾಟಿ 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 ಎಲ್ಲ ಪಾಟಿ ಮಾಡ್ಕೊತಾ ಇದೆ. 3 ಪಾಟಿ ಮಾಡ್ಕೊತಾ ಇಲ್ಲ, 1 ಪಾಟಿ ಮಾಡ್ಕೊತಾ ಇದೆ, 2 ಪಾಟಿ ಮಾಡ್ಕೊತಾ ಇದೆ, 3 ಪಾಟಿ ಮಾಡ್ಕೊತಾ ಇಲ್ಲ. 3 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 4 ಪಾಟಿ, 4 ಟೆನ್ಸ್ ಪಾಟಿ, 4 ಪಾಟಿ ಮಾಡ್ಕೊತಾ ಇದೆ, ಆಯ್ತಾ? ನೆಕ್ಸ್ಟ್ 4 40, 5 ಅಷ್ಟೇನ, 5 ಪಾಟಿ ಮಾಡ್ಕೊತಾ ಇದೆ. 5 ಎಷ್ಟು, 5 ಎಂಟ್ಲಿ, ಅಯ್ಯೋ ನಾನು ಜೋಕ್ ಮಾಡಕ್ ಹೋಗಿ ಮರ್ತೋಗ್ತಾ ಇದ್ದೆ, ಟೇಬಲೇ ಮರ್ತೋಗ್ತಾ ಐತೆ. 5 ಎಂಟ್ಲಿ 40 ಪಾಟಿ, ಆಯ್ತಾ? ಅದಾದ್ಮೇಲೆ 6 ಪಾಟಿ ಮಾಡ್ಕೊತಾ ಇಲ್ಲ, 7 ಪಾಟಿ ಮಾಡ್ಕೊತಾ ಇಲ್ಲ, ಪುನಃ 8 ಪಾಟಿ ಮಾಡ್ಕೊತಾ, 8 5 ಪಾಟಿ. ಎಲ್ಲ ಮ್ಯಾಥ್ಸ್ ಪಾಟಿ ಮಾಡ್ಕೊಬಿಡ್ಬೇಕು, ಆಯ್ತಾ? ಮ್ಯಾಥ್ಸ್ ಪಾಟಿ ಮಾಡ್ಕೊತಾ ಇದೆ ನೋಡಿ. 5 ಇಂಟು 8, 8 ಇಂಟು 5. ಅಣ್ಣ ಪಲ್ಟಿ ಹೊಡೆದಿದ್ದಾನೆ ಅಂದ್ರೆ ಇಲ್ಲಿ ಸ್ಟಾಪ್ ಮಾಡಿ, ಆಯ್ತಾ? ನೆಕ್ಸ್ಟ್ ಪಾಟಿದು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಫ್ಯಾಕ್ಟರ್ಸ್ ಆಫ್ 40 ಏನಿದೆ? 1 2 4, 1 2 4, 5 8, 5 8, 5 8, 10 20 40, 10 20 40, ಆಯ್ತಾ? ಅವ್ನು ಕೇಳಿರೋದು ಕಾಮನ್ ಫ್ಯಾಕ್ಟರ್. ಕಾಮನ್ ನನಗೆ ಏನಿದೆ? 1 ಕಾಮನ್ ಇದೆ, 1 ಕಾಮನ್ ಇದೆ, 2 ಕಾಮನ್ ಇದೆ, 2 ಕಾಮನ್ ಇದೆ, 3 ಕಾಮನ್ ಇಲ್ಲ. ನೆಕ್ಸ್ಟ್ 4 ಕಾಮನ್ ಇದೆ, 4 ಕಾಮನ್ ಇದೆ. ನೆಕ್ಸ್ಟ್ 5 ಇಲ್ಲ, 6 ಇಲ್ಲ, 8 ಕಾಮನ್ ಇದೆ, 8 ಕಾಮನ್ ಇದೆ. ನೆಕ್ಸ್ಟ್ 12 ಇಲ್ಲ, 24 ಇಲ್ಲ. ಅಷ್ಟೇನೆ. 1 ಕಾಮನ್ ಫ್ಯಾಕ್ಟರ್, 2ರಲ್ಲೂ ಕಾಮನ್ ಆಗಿ 1 ಇದೆ, 2 ಇದೆ, 3 ಇದೆ, 4 ಇದೆ, ಆಯ್ತಾ? ಇದರಲ್ಲೂ ಅಷ್ಟೇ 4 ಕಾಮನ್ ಫ್ಯಾಕ್ಟರ್ ಇದೆ. 24 ಮತ್ತೆ 40ಲಿ 4 ಕಾಮನ್ ಫ್ಯಾಕ್ಟರ್, 1 2 3 4. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 46ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47 ಏನ್ ಕೇಳಿದ್ದೇನೆ ಅಂದ್ರೆ, ಯಾವ್ದಾದ್ರು 2 ಪ್ರೈಮ್ ನಂಬರ್ ತಗೊಂಡ್ರೆ, ಯಾವ್ದಾದ್ರು 2 ಅವಿಭಾಜ್ಯ ಸಂಖ್ಯೆ ತಗೊಂಡ್ರೆ ಎಷ್ಟು ಕಾಮನ್ ಫ್ಯಾಕ್ಟರ್ ಇರುತ್ತೆ ಅಂತ ಕೇಳಿದ್ದೇನೆ, ಆಯ್ತಾ? ಎಷ್ಟು ಕಾಮನ್ ಫ್ಯಾಕ್ಟರ್ ಇರುತ್ತೆ? ಯಾವ್ದಾದ್ರು 2 ಪ್ರೈಮ್ ನಂಬರ್ ತಗೊಂಡು 3 ಮತ್ತೆ 7 ತಗೋತೀನಿ. ಎಷ್ಟು ಕಾಮನ್ ಫ್ಯಾಕ್ಟರ್ ಇದೆ ಇವೆರಡರ ಮಧ್ಯೆ? 3ದು ಕಾಮನ್ ಫ್ಯಾಕ್ಟರ್ ಏನಿದೆ? 3ದು ಕಾಮನ್ ಫ್ಯಾಕ್ಟರ್ ಏನಿದೆ ಅಂದ್ರೆ, 3ದು ಫ್ಯಾಕ್ಟರ್ಸು 3 1ರಿಂದ ಡಿವೈಡ್ ಆಗುತ್ತೆ, ಮತ್ತೆ 3 ಇಂದ ಮಾತ್ರ ಡಿವೈಡ್ ಆಗುತ್ತೆ. 7ದು ಕಾಮನ್ ಫ್ಯಾಕ್ಟರ್ ಏನಾಗುತ್ತೆ? 7 1ರಿಂದ ಡಿವೈಡ್ ಆಗುತ್ತೆ, ಅದ್ರ ಬಿಟ್ಟು 7 ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ಎಷ್ಟು ಕಾಮನ್ ಫ್ಯಾಕ್ಟರ್ ಇದೆ? ಎಷ್ಟು ಕಾಮನ್ ಫ್ಯಾಕ್ಟರ್ ಇದೆ? ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಇನ್ನೂ ಒಂದು ನಂಬರ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ 13 ತಗೋತೀನಿ. 13 ಪ್ರೈಮ್ ನಂಬರು ಮತ್ತೆ 19 ಪ್ರೈಮ್ ನಂಬರ್, 2 ಪ್ರೈಮ್ ನಂಬರ್, ಆಯ್ತಾ? ಇವೆರಡು ಪ್ರೈಮ್ ನಂಬರ್. 30ದು ಕಾಮನ್ ಫ್ಯಾಕ್ಟರ್ ಎಷ್ಟಿದೆ? ಅಲ್ಲ ಸಾರಿ, ಫ್ಯಾಕ್ಟರ್ಸ್. 13ದು ಫ್ಯಾಕ್ಟರು 13 1ಇಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 13 ಇಂದ ಡಿವೈಡ್ ಆಗುತ್ತೆ. 19 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 19 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 19 ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ಇವೆರಡರ ಮಧ್ಯೆ ಕಾಮನ್ ಫ್ಯಾಕ್ಟರ್ ಎಷ್ಟಿದೆ? ಒಂದೇ. ನೆಕ್ಸ್ಟ್ ಇನ್ನೊಂದು ತಗೋತೀನಿ ಪ್ರೈಮ್ ನಂಬರ್. 2ನು ಪ್ರೈಮ್ ನಂಬರು ಮತ್ತೆ ಎಷ್ಟಾಗುತ್ತೆ? 19 ಪ್ರೈಮ್ ನಂಬರ್. 19 ತಗೊಂಡಿದ್ದೀನಲ್ವಾ, 11 ತಗೋತೀನಿ. 2ನು ಪ್ರೈಮ್ ನಂಬರು, 11 ಪ್ರೈಮ್ ನಂಬರ್. ಕಾಮನ್ ಫ್ಯಾಕ್ಟರ್ ಎಷ್ಟಿದೆ? ಕಾಮನ್ ಫ್ಯಾಕ್ಟರ್ ಅಲ್ಲ, ಫಸ್ಟ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ. 2 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 2 ಇಂದ ಡಿವೈಡ್ ಆಗುತ್ತೆ. 11 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 11ರಿಂದ ಡಿವೈಡ್ ಆಗುತ್ತೆ. ಕಾಮನ್ ಫ್ಯಾಕ್ಟರ್ ಎಷ್ಟಿದೆ? ಕಾಮನ್ ಫ್ಯಾಕ್ಟರ್ 1 ಇದೆ. ಈಗ ಗೊತ್ತಾಯ್ತಾ ಯಾವ್ದು ಆನ್ಸರ್ ಅಂತ? ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 48 ನೋಡಿ. ಕ್ವಶನ್ ನಂಬರ್ 48 ತುಂಬಾ ಇಂಪಾರ್ಟೆಂಟ್ ಆಗಿದೆ, ಆಯ್ತಾ? ಎಕ್ಸಾಮ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಒಂದ್ ಸ್ವಲ್ಪ ವಿಶೇಷವಾಗಿದೆ. ನವೋದಯ ಎಕ್ಸಾಮ್ ಅಲ್ಲಿ ಈ ರೀತಿ ವಿಶೇಷವಾಗಿರೋ ಕ್ವಶನ್ನೇ ಕೇಳೋದು ಸಾಮಾನ್ಯವಾಗಿ, ಆಯ್ತಾ? ಈ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಏನಂತ ಕೇಳಿದ್ದೇನೆ? ಒಂದು ಪ್ರೈಮ್ ನಂಬರ್, ಒಂದು ಕಾಂಪೋಸಿಟ್ ನಂಬರ್ ತಗೊಂಡ್ರೆ ಎರಡರ ನಡುವೆ ಎಷ್ಟು ಕಾಮನ್ ಫ್ಯಾಕ್ಟರ್ ಇರುತ್ತೆ ಅಂತ ಕೇಳಿದ್ದೇನೆ, ಆಯ್ತಾ? ಒಂದು ಅವಿಭಾಜ್ಯ ಸಂಖ್ಯೆ, ಇನ್ನೊಂದು ಭಾಜ್ಯ ಸಂಖ್ಯೆ ತಗೊಂಡ್ರೆ ಎಷ್ಟು ಸಾಮಾನ್ಯ ಅಪವರ್ತನಗಳು ಇರುತ್ತೆ ಅಂತ ಕೇಳಿದ್ದೇನೆ, ಆಯ್ತಾ? ನೋಡಿ, ನೀವೇ ನೋಡಿ. 3 ಪ್ರೈಮ್ ನಂಬರು, 10 ಕಾಂಪೋಸಿಟ್ ನಂಬರ್, ಆಯ್ತಾ? 3 ಪ್ರೈಮ್ ನಂಬರು, 10 ಕಾಂಪೋಸಿಟ್ ನಂಬರ್. ಫಸ್ಟ್ ಇದು ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ, ಆಯ್ತಾ? 3ದು ಫ್ಯಾಕ್ಟರ್ಸ್ ಏನು? ಪ್ರೈಮ್ ನಂಬರ್ ಅಲ್ಲ, 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 10ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. 10 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 2 ಇಂದನೂ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 5 ಇಂದನೂ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 10 ಇಂದನೂ ಡಿವೈಡ್ ಆಗುತ್ತೆ. ಕಾಮನ್ ಫ್ಯಾಕ್ಟರ್ಸ್ ಎಷ್ಟಿದೆ? ಕಾಮನ್ ಫ್ಯಾಕ್ಟರ್ಸ್ 1 ಇದೆ,
ಒಂದಿದೆ, ಒಂದೇ ಒಂದು ಕಾಮನ್ ಫ್ಯಾಕ್ಟರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 3 ಪ್ರೈಮ್ ನಂಬರು ಆಯ್ತಾ, ಮತ್ತೆ 15 ಕಾಂಪೋಸಿಟ್ ನಂಬರ್. ಓಕೆನಾ, 3 ಪ್ರೈಮ್ ನಂಬರು, 15 ಕಾಂಪೋಸಿಟ್ ನಂಬರ್. ಈಗ ಇದ್ರ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. 3 ಏನು ಫ್ಯಾಕ್ಟರ್ಸು, 3 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 3 ಇಂದ ಡಿವೈಡ್ ಆಗುತ್ತೆ. 15 ಫ್ಯಾಕ್ಟರ್ಸ್ ಎಷ್ಟು, 1ರಿಂದ ಡಿವೈಡ್ ಆಗುತ್ತೆ, ಅದಾದ್ಮೇಲೆ 2 ಇಂದ ಆಗಲ್ಲ, ಅದಾದ್ಮೇಲೆ 3 ಇಂದ ಆಗುತ್ತೆ, ಅದಾದ್ಮೇಲೆ 4 ಇಂದ ಆಗಲ್ಲ, ಅದಾದ್ಮೇಲೆ 5 ಇಂದ ಆಗುತ್ತೆ, ಅದಾದ್ಮೇಲೆ 15 ಇಂದ ಆಗುತ್ತೆ. ಆಯ್ತಾ, 1ರಿಂದ ಡಿವೈಡ್ ಆಗುತ್ತೆ, 3 ಇಂದ ಆಗುತ್ತೆ, 5 ಇಂದ ಆಗುತ್ತೆ, 15 ಇಂದ ಡಿವೈಡ್ ಆಗುತ್ತೆ. ಆಯ್ತಾ, ಕಾಮನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ. 1 ಇದೆ ಕಾಮನ್ ಫ್ಯಾಕ್ಟರ್, ಮತ್ತೆ 3 ಇದೆ ಕಾಮನ್ ಫ್ಯಾಕ್ಟರ್. ಇದರಲ್ಲಿ 2 ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ. ಇದರಲ್ಲಿ 2 ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ, ಇದರಲ್ಲಿ 1 ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ. ಆಯ್ತಾ, ಅಂದ್ರೆ ಯಾವ್ದಾದ್ರು ಒಂದು ಪ್ರೈಮ್ ನಂಬರು, ಯಾವ್ದಾದ್ರು ಒಂದು ಕಾಂಪೋಸಿಟ್ ನಂಬರ್, ಯಾವ್ದಾದ್ರು ಒಂದು ಅವಿಭಾಜ್ಯ ಸಂಖ್ಯೆ, ಯಾವ್ದಾದ್ರು ಒಂದು ಭಾಜ್ಯ ಸಂಖ್ಯೆ ತಗೊಂಡ್ರೆ ಅವೆರಡರ ನಡುವೆ ಎಷ್ಟು ಕಾಮನ್ ಫ್ಯಾಕ್ಟರ್ ಇರುತ್ತೆ ಅಂದ್ರೆ 1 ಇರುತ್ತೆ ಅಥವಾ 2 ಇರುತ್ತೆ. ಆಯ್ತಾ, 1 ಇರುತ್ತೆ ಅಥವಾ 2 ಇರುತ್ತೆ. ಅದಕ್ಕೆ ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ, 1 ಅಥವಾ 2, 1 ಇರುತ್ತೆ ಅಥವಾ 2 ಇರುತ್ತೆ. ಆಯ್ತಾ, ಕ್ವಶನ್ ನಂಬರ್ 48ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 49 ನೋಡಿ. ಕ್ವಶನ್ ನಂಬರ್ 49 ನಲ್ಲಿ 56 is a dash of 8. ಕನ್ನಡದಲ್ಲಿ 56 ಸಂಖ್ಯೆಯು 8ರ ಡ್ಯಾಶ್ ಆಗಿದೆ ಅಂತ ಕೇಳಿದೆ. ಆಯ್ತಾ, 56 is a dash of 8. 56 is a dash of 8 ಅಂತ ಕೇಳಿರೋದು. ಆಯ್ತಾ, ಇಂಗ್ಲಿಷಲ್ಲಿ ಕೇಳಿ, ಕನ್ನಡದಲ್ಲಿ 56 ಸಂಖ್ಯೆಯು 8ರ ಡ್ಯಾಶ್ ಆಗಿದೆ ಅಂತ ಕೇಳಿದೆ. ಆಯ್ತಾ, 8 56. ಆಯ್ತಾ, 8 56 ಅಂದ್ರೆ ಏನಾಗಿದೆ, 56 is a multiple of 8. 56 is a multiple of 8. ಆಯ್ತಾ, 56 8ರ ಗುಣಕವಾಗಿದೆ. ಆಯ್ತಾ, ಕ್ವಶನ್ ನಂಬರ್ 49ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 50 ನೋಡಿ. ಕ್ವಶನ್ ನಂಬರ್ 50 ತುಂಬಾ ಸಿಂಪಲ್ ಆಗಿದೆ. ಕೆಲವೊಂದ್ಸಲ ನವೋದಯ ಫೈನಲ್ ಎಕ್ಸಾಮ್ ಅಲ್ಲಿ ಈ ರೀತಿ ಸಿಂಪಲ್ ಕ್ವಶನ್ ಕೊಟ್ಬಿಟ್ಟು ಮಕ್ಕಳನ್ನ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಆಯ್ತಾ, ಮಕ್ಕಳು ಸೆಂಟೆನ್ಸ್ ಓದ್ಬಿಟ್ಟು, ಮಕ್ಕಳು ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟೊಂದು ಸಿಂಪಲ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಗೇನ್ ಮಾಡ್ತಾರೆ, ಇದೇನೋ ಸೆಂಟೆನ್ಸ್ ಹೋಗ್ಬಿಟ್ಟು ಏನೋ ದೊಡ್ಡದಾಗಿ ಇರ್ಬೋದು ಅಂದ್ಬಿಟ್ಟು ತಲೆ ಕೆರ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಯ್ತಾ, ಅದಕ್ಕೆ ಕ್ವಶನ್ ನೀಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ನವೋದಯದಲ್ಲಿ ಸಕ್ಸಸ್ ಫಾರ್ಮುಲಾ ಏನಂದ್ರೆ, ಫಸ್ಟ್ ಕ್ವಶನ್ ಓದಿ ನೀಟಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಸೊಲ್ಯೂಷನ್ ಮಾಡಬೇಕು. ಅದು ಮೇನ್. ಆಯ್ತಾ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ 50% ಸೊಲ್ಯೂಷನ್ ಅಲ್ಲೇ ಬಂದೋಗುತ್ತೆ. ಅದಕ್ಕೋಸ್ಕರ ಪೇಷನ್ಸ್ ಇರಬೇಕು. ಆಯ್ತಾ, ಪೇಷನ್ಸ್ ಇರಬೇಕು ಮಕ್ಕಳಿಗೆ. ಕ್ವಶನ್ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ನೋಡಿ ಏನ್ ಕೇಳಿದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ 26th ಮಲ್ಟಿಪಲ್ ಆಫ್ 36. ಆಯ್ತಾ, 26th ಮಲ್ಟಿಪಲ್ ಆಫ್ 36 ಅವ್ನು ಕೇಳಿರೋದು. 26th ಮಲ್ಟಿಪಲ್ ಆಫ್ 36 ಇಷ್ಟೇ ಕೇಳಿರೋದು. ಜಸ್ಟ್ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದಾನೆ. 26 36 ಜೊತೆ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದಾನೆ. ಕನ್ನಡದಲ್ಲಿ ಈ ಕೆಳಗಿನವುಗಳು ಯಾವುದು ಸಂಖ್ಯೆ 36ರ 26ನೇ ಗುಣಕವಾಗಿದೆ ಅಂತ ಕೇಳಿದಾನೆ. ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ 936 ಬರುತ್ತೆ ಆನ್ಸರ್. ಆಯ್ತಾ, 936 ಬರುತ್ತೆ. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಸಿ.